ನಾವೆಲ್ಲರೂ ಬ್ಲ್ಯಾಕ್ ಹೋಲ್ ಅಂದರೆ ಎಲ್ಲವೂ ಮುಗಿಯುತ್ತೆ ಅಂತ ಥಿಂಕ್ ಮಾಡ್ತೀವಿ. ಬಟ್ ಅದು ಸರಿನಾ? ಯೂಶ್ವಲಿ ಬ್ಲ್ಯಾಕ್ ಹೋಲ್ ಅಂದರೆ ಯೂನಿವರ್ಸ್ನ ಎಂಡ್ ಅಂತ ಅನಿಸಿರುತ್ತೆ. ಅಲ್ಲಿ ಹೋದರೆ ಮ್ಯಾಟರ್, ಟೈಮ್ ಎಲ್ಲವೂ ಡಿಸಪೇರ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಬಟ್ 1990ರಲ್ಲಿ ವಿ ಸ್ಮಾಲಿನ್ ಅಂತ ಒಬ್ಬರು ಫಿಸಿಸಿಸ್ಟ್ ಒಂದು ಡಿಫ್ರೆಂಟ್ ಐಡಿಯಾ ಹೇಳಿದ್ರು. ಬ್ಲ್ಯಾಕ್ ಹೋಲ್ ಎಂಡ್ ಅಲ್ಲ ಅಂತ. ನಮ್ಮ ಯೂನಿವರ್ಸ್ ನೋಡಿದ್ರೆ ಒಂದು ವಿಚಿತ್ರ ವಿಷಯ ಕಾಣುತ್ತೆ. ಸ್ಟಾರ್ಸ್ ಫಾರ್ಮ್ ಆಗುತ್ತೆ, ಗ್ಯಾಲಕ್ಸೀಸ್ ಇದೆ, ಲೈಫ್ ಇರೋದಕ್ಕೆ ಚಾನ್ಸ್ ಇದೆ. ಫಿಸಿಕ್ಸ್ ಲಾ ಸ್ವಲ್ಪ ಚೇಂಜ್ ಆದರೂ ಇವೆಲ್ಲ ಪಾಸಿಬಲ್ ಆಗಲ್ಲ. ಬಟ್ ನಮ್ಮ ಯೂನಿವರ್ಸ್ ಯಾಕೆ ಹೀಗೆ ಗೊತ್ತಾಗುತ್ತೆ? ಫಿಸಿಕ್ಸ್ ಇದಕ್ಕೆ ಕ್ಲಿಯರ್ ಆನ್ಸರ್ ಕೊಡಲ್ಲ. ಸೊ ಸ್ಮಾಲಿನ್ ಅವರು ಒಂದು ಬೋಲ್ಡ್ ಐಡಿಯಾನ ಹೇಳ್ತಾರೆ. ಅದೇನೆಂದರೆ ಯೂನಿವರ್ಸ್ ರಿಪ್ರೊಡ್ಯೂಸ್ ಆಗಬಹುದು ಅಂತ. ಅವ್ರ ಐಡಿಯಾ ಪ್ರಕಾರ ಬ್ಲ್ಯಾಕ್ ಹೋಲ್ ಫಾರ್ಮ್ ಆದಾಗ ಎಲ್ಲವೂ ಡೆಸ್ಟ್ರಾಯ್ ಆಗಲ್ಲ. ಅದರಲ್ಲಿ ಒಂದು ಎಕ್ಸ್ಟ್ರೀಮ್ ಸಿಚುವೇಶನ್ ಇರುತ್ತೆ. ಆ ಸಿಚುವೇಶನಲ್ಲಿ ಒಂದು ನ್ಯೂ ಯೂನಿವರ್ಸ್ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಹೋಲ್ನ ಇನ್ನೊಂದು ಸೈಡಲ್ಲಿ ಒಂದು ಬೇಬಿ ಯೂನಿವರ್ಸ್ ಕೂಡ ಜನ್ಮ ತಗೋಬಹುದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆ ಹೊಸ ಯೂನಿವರ್ಸ್ ನಮ್ಮ ಯೂನಿವರ್ಸ್ ಥರನೇ ಇರುತ್ತೆ. ಸೇಮ್ ಫಿಸಿಕ್ಸ್ ಲಾ ಕೂಡ ಅಪ್ಲೈ ಆಗುತ್ತೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಈಗ ಒಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಇದೆ. ಯಾವ ಯೂನಿವರ್ಸ್ ಹೆಚ್ಚು ಬ್ಲ್ಯಾಕ್ ಹೋಲ್ ಕ್ರಿಯೇಟ್ ಮಾಡ್ತದೋ ಆ ಯೂನಿವರ್ಸ್ ಹೆಚ್ಚು ಬೇಬಿ ಯೂನಿವರ್ಸ್ ಕೂಡ ಕ್ರಿಯೇಟ್ ಮಾಡುತ್ತೆ ಅಂತ. ಟೈಮ್ ಆಗುತ್ತಾ ಇದ್ದಂತೆ ಬ್ಲ್ಯಾಕ್ ಹೋಲ್ ಕ್ರಿಯೇಟ್ ಮಾಡೋದ್ರಲ್ಲಿ ಬೆಟರ್ ಇರುವ ಯೂನಿವರ್ಸ್ಗಳು ಹೆಚ್ಚಾಗ್ತವೆ. ಎಕ್ಸಾಕ್ಟ್ಲಿ ಲೈಕ್ ನ್ಯಾಚುರಲ್ ಸೆಲೆಕ್ಷನ್. ಈ ಐಡಿಯಾ ಪ್ರಕಾರ ನಮ್ಮ ಯೂನಿವರ್ಸ್ ಸ್ಪೆಷಲ್ ಇದೆ. ಅದಕ್ಕೆ ಕಾರಣ ನಮ್ಮ ಯೂನಿವರ್ಸ್ನ ಡಿಸೈನ್ ಅಲ್ಲ, ಇಷ್ಟು ವರ್ಷಗಳ ಕಾಲ ಸರ್ವೈವ್ ಆಗಿರೋದ್ರಿಂದ ಇದು ಸ್ಪೆಷಲ್ ಆಗಿದೆ. ಬಟ್ ಲೈಫ್ ವಿಲ್ ಬಿ ಒಂದು ಜಸ್ಟ್ ಸೈಡ್ ಎಫೆಕ್ಟ್ ಅಷ್ಟೇ. ಈ ಐಡಿಯಾನ ಕಾಸ್ಮೊಲಾಜಿಕಲ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ. ಇದು ಪ್ರೂವ್ ಆಗಿಲ್ಲ, ಇದು ಫ್ಯಾಕ್ಟ್ ಕೂಡ ಅಲ್ಲ. ಬಟ್ ಇದು ಒಂದು ಇಂಟ್ರೆಸ್ಟಿಂಗ್ ಥಾಟ್. ಯೂನಿವರ್ಸ್ ಯಾಕೆ ಹೀಗಿದೆ ಅಂತ ಡಿಫ್ರೆಂಟ್ ಆ್ಯಂಗಲಲ್ಲಿ ಥಿಂಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಸೊ ನೆಕ್ಸ್ಟ್ ಟೈಮ್ ನೀನು ಬ್ಲ್ಯಾಕ್ ಹೋಲ್ ನೋಡಿದ್ರೆ ಮೇ ಬಿ ಅದು ಎಂಡಿಂಗ್ ಅಲ್ಲ, ಮೇ ಬಿ ಅದು ಹೊಸ ಯೂನಿವರ್ಸ್ನ ಬಿಗಿನಿಂಗ್ ಆಗಿರುತ್ತೆ.